ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ಮೋಹನ್ ಸರ್, ಈ ವಿಚಾರದ ಬಗ್ಗೆ ಇಷ್ಟೊತ್ತು ಡಿಸ್ಕಷನ್ ಕೇಳಿಸ್ಕೊಂಡ್ರಿ, ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೋಡಿ, ಯುದ್ಧ ಬಂದಾಗ, ಯುದ್ಧದ ಸನ್ನಿವೇಶ ಇದ್ದಾಗ, ನಮ್ಮ ಅಕ್ಕಪಕ್ಕದಲ್ಲಿ ಯುದ್ಧ ನಡೀತಿರುವಾಗ ಪಕ್ಷ ಏನು ವಿಪಕ್ಷ ಏನು ಒಂದಾಗ್ಬೇಕು ಅವರು. ನಿಜ. ಕಾಂಗ್ರೆಸ್ ಹತ್ರ ಬ್ಲಾಕ್ ಸಿಸ್ಟಮ್ ಇದೆ, ಎವ್ರಿ ಬ್ಲಾಕ್. ಬಿಜೆಪಿ ಹತ್ರ ಮಂಡಲ್ ಸಿಸ್ಟಮ್ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟಾ ಮೇಡಮ್? ನಿಮ್ದು ಬ್ಲಾಕ್ ಕಾಂಗ್ರೆಸ್ ಅಂತೀರಾ, ಇವರು ಮಂಡಳ ಬಿಜೆಪಿ ಅಂತೀರಾ? ಆ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರತಿಯೊಂದು ಬ್ಲಾಕ್ ಪ್ರಮುಖರು ಜೊತೆಯಾಗಿ ಸರ್ವೆ ಮಾಡಿ ಅಲ್ಲಿ ಪ್ಯಾನಿಕ್ ಆಗಲಾರ್ದಂತ ಸಿಚುವೇಶನ್ ಮಾಡಿ, ಇದಕ್ಕೆ ಏನಾದ್ರೂ ಇಟ್ ಈಸ್ ವಾರ್ ಇಸ್ ನಾಟ್ ಪರ್ಮನೆಂಟ್, ಪಾಲಿಟಿಕ್ಸ್ ಇಸ್ ಪರ್ಮನೆಂಟ್, ವಾರ್ ಇಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಟೆಂಪ್ರರಿ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೇಲೆ ಇವತ್ತು ಮೈನ್ಸ್ಲಿಂದ ಏನು ಅಟ್ಯಾಕ್ ಆಗ್ತಾ ಇದೆ, ಅವಾಗ ಜಗತ್ತಿನ ಬಲಾಢ್ಯ ರಾಷ್ಟ್ರಗಳು ಇದು ಇನ್ನೂ 4-5 ದಿವಸ ಹಂಗ ಆಗ್ಲಿಕ್ಕೆ ಬಿಡಲ್ಲ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಕ್ಲಿಯರ್ ಮಾಡೇ ಮಾಡ್ತಾರೆ. ಆದ್ರೆ ಶಾಲಿನಿ ರಜನೀಶ್ ಮೇಲೆ ಬಿಜೆಪಿಯವರು, ಮೋದಿ ಮೇಲೆ ಕಾಂಗ್ರೆಸ್ದವರು, ನಮ್ಮಂತ ಸಾಮಾನ್ಯ ನಾಗರಿಕರಿಗೆ ಇವು ಯಾವ ಗೊತ್ತಾಗಲ್ಲ. ಯಾಕಂದ್ರೆ ವಿ ಆರ್ ನಾಟ್ ಪೊಲಿಟಿಷಿಯನ್. ನಾವು ಸಾಮಾನ್ಯ ಜನರಿಗೆ ಏನ್ ಮೆಸೇಜ್ ಕೊಡಬೇಕು? ಇದು ಟೆಂಪರರಿ ಇದೆಯಪ್ಪ. ಸಮಸ್ಯೆ ಬಂದಾಗ ದೇಶ ಮೊದಲು ಅಂತ ಹೇಳಿ ಒಗ್ಗಟ್ಟಾಗಿರ್ಬೇಕು ಅನ್ನೋದು, ನೇಷನ್ ಫಸ್ಟ್ ಅಂತ ತಿಳ್ಕೊಂಡು ಈ ತರ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಜನರಲ್ಲಿ ಇದು ಆಗ್ತದೆ. ಇನ್ನೊಂದು ಹೇಳ್ತೇನೆ ನಾನು, ಪ್ರೈವೇಟ್ ರಿಫೈನರೀಸು ಮತ್ತೆ ಗೌರ್ಮೆಂಟ್ ರಿಫೈನರೀಸ್ ಅಂತ ಯಾರೋ ಒಬ್ರು ಮೇಡಮ್ ಹೇಳಿದ್ರು, ಯಾವ ಪಕ್ಷದಿಂದ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ರಿಫೈನರಿ ವರ್ಕ್ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ನಿಂದ ಆ ವೆಸಲ್ಗಳು ಬಂದಾಗ, ಆ ವೆಸಲ್ಗಳು ಬರ್ಲಿಕ್ಕೆ ಬಿಡ್ತಾ ಇಲ್ಲ ಅಂದಾಗ ನಮ್ಮ ಹತ್ರ ಬಫರ್ ಸ್ಟಾಕ್ ಎಷ್ಟಿದೆ ನೋಡಿ. ಒಂದು ಮಾತ್ರ ಗಟ್ಟಿಯಾಗಿ ಹೇಳ್ಬೋದು, ಅದಾಗ ಬಫರ್ ಸ್ಟಾಕ್ ನಮ್ಮ ಹತ್ರ 25 ದಿವಸ ಇದ್ರೆ ಎಮರ್ಜೆನ್ಸಿ ಸ್ಟಾಕ್ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಪ್ರತಿಯೊಂದು ಸ್ಟೇಟ್ ಗವರ್ಮೆಂಟ್ ಹತ್ರ ಇನ್ನೊಂದು 20 ದಿವಸ 45 ದಿವಸ ಇರ್ತದೆ. ಮೇಡಮ್, ಏನೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಇದೆಲ್ಲ ಸರಿ ಹೋಗ್ತದೆ. ಆದ್ರೆ ಒಂದೇ ಒಂದು, ನಾವು ನಮ್ಮ ದೇಶ ಒಂದಿಟ್ಕೊಂಡು ಈ ತರ ವಿಧಾನಸಭೆಯಲ್ಲಿ ಮಾತಾಡೋದು ನೋಡಿದ್ರೆ ಇವ್ರು ಅವ್ರ ಮೇಲೆ ಕಸ ಏರಿಸ್ತಾ ಇದಾರೆ, ಇವ್ರು ಅವ್ರ ಮೇಲೆ ಕಸ ಏರಿಸಿದಾಗ ಸಾಮಾನ್ಯ ಕರ್ನಾಟಕ ಜನತೆಗೆ ಆಬ್ವಿಯಸ್ಲಿ ಸರ್ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಸೀರಿಯಸ್ನೆಸ್ ಇಲ್ವಾ ಯಾರಿಗೂ? ಸಮಸ್ಯೆ ಹಿಂಗ್ ಬರ್ತಾ ಇದೆ, ನಮ್ ತನಕ ಬರ್ತಾ ಇದೆ, ನೆಕ್ಸ್ಟ್ ನಮ್ಮ ಮನೆ ತನಕ ಬರುತ್ತೆ ಸಮಸ್ಯೆ, ಸೀರಿಯಸ್ನೆಸ್ ಇಲ್ವಲ್ಲ ರಾಜಕಾರಣಿಗಳಿಗೆ ಅಂತ ಆಬ್ವಿಯಸ್ಲಿ ಹೇಳ್ತಾರೆ. ನೋಡಿ ಸರ್, ಸಾಧಾರಣವಾಗಿ ನಾನು 8 ರಾಜ್ಯಗಳಿಗೆ ವಿಜುವಲ್ಸ್ ಎಲ್ಲ ನಮ್ಮ डिफेंस ऑफिसर्स ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, पैनिक इस लेवल का नहीं है जैसे कर्नाटक में दिखाया जा रहा है. मगर कर्नाटक में बेंगलोर एक बहुत बड़ा शहर है और वो होटल इंडस्ट्री के ऊपर डिपेंड है. यहाँ अलग इलाकों में इतना पैनिक नहीं ಇಲ್ಲ. ಇಷ್ಟೊತ್ತಿಗೆ ಬಾಂಬೆ ಹತ್ತು ಉರಿತಾ ಇತ್ತು ಅಂತ ಏನೂ ಇಲ್ಲ ಮೇಡಮ್. ಎರಡೂ ಪಕ್ಷದವ್ರಿಗೆ ಹೇಳ್ತೇನೆ, ಬಿ ಕಾಮ್, ಒಂದು ವಾರದಲ್ಲಿ ಈ ಸಮಸ್ಯೆ ಬಗೆಹರ್ತದೆ ಅಂತ ತಿಳ್ಕೊತೇನೆ ಸರ್. ನನ್ಗೆ ಇನ್ನೊಂದು ಚಾನಲ್ಗೆ ಹೋಗ್ತಾ ಇದೆ, ನೀವು ಪರ್ಮಿಷನ್ ಕೊಟ್ರೆ ನಾನು ನಿಮ್ಮ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ ನಾನು ಅದೇ ಹೇಳ್ತಾ ಇದ್ದೆ ಶರತ್ ಅವರೇ, ಸರ್ ಹೇಳದಂಗೆ ಇಂತಹ ಸಿಚುವೇಶನ್ಸ್ ಬಂದಾಗ ನಾವು ದೇಶ ಮೊದಲು ಅಂತ ಇರಬೇಕು. ಇವಾಗ ಇರಾನ್ ನಲ್ಲೇ ನೋಡಿ, ಇವಾಗ ಒಬ್ರು ಅಪೋಸಿಷನ್ ಪಾರ್ಟಿ ಇದೆ ಅಲ್ಲಿ ಕೂಡ, ಆದ್ರೆ ಇವತ್ತು ಸರಿನೋ ತಪ್ಪೋ ಇವತ್ತು ಯುದ್ಧ ನಡೆಸ್ತಾ ಇದ್ದಾರೆ, ಅವ್ರ ಜೊತೆಗೆ ನಿಂತಿದ್ದಾರೆ. ನಮ್ಮ ದೇಶದಲ್ಲೂ ಅಷ್ಟೇ ಕೇಂದ್ರದಲ್ಲಿರುವಂತಹ ಅಪೋಸಿಷನ್ ಲೀಡರ್ಸ್ ಯಾರೂ ಮಾತಾಡ್ತಿಲ್ಲ. ನಿಮ್ಮ ವಾಹಿನಿಗೆ ಬರೋವಾಗ್ಲೇ ನಾನು ನೋಡಿದೆ, ಕಪಿಲ್ ಸಿಬ್ಬಲ್ ಸರ್ ಕಾಂಗ್ರೆಸ್ ಅವರು ಮಾತಾಡ್ತಿದ್ರು, ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್, ಯಾರು ಪ್ಯಾನಿಕ್ ಆಗೋಷ್ಟಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಚಿಲ್ಲರೆ ರಾಜಕಾರಣ, ಅವಕಾಶವಾದಿ ರಾಜಕಾರಣ, ಎಲ್ಲದರಲ್ಲೂ ರಾಜಕಾರಣ ಮಾಡ್ಕೊಂಡು ಒಂದು ಒಳ್ಳೆ ಗವರ್ನೆನ್ಸ್ ಇಲ್ಲ, ಜನರಲ್ಲಿ ಭಯ ಹುಟ್ಟಿಸ್ತಾ ಇರೋದ್ರಿಂದ ಈ ತರ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿರುವಂತದ್ದು. ಆರೋಪಗಳು ಮಾಡಬಾರ್ದು.
ಮಾತಾಡಕ್ ಅಲ್ಲ, ಯಾರು ಮಾಡಿದ್ದಾರೆ? ಯಾರಾದ್ರೂ MLA ಹೇಳಿದಾರಾ ಬಂದು? ಅವರು ತಟಸ್ಥವಾಗಿ ಮಾತಾಡಿದ್ದಷ್ಟೇ, ಬೇರೇನಿಲ್ಲ. ಅಲ್ಲ, ಅದಕ್ಕೆ ಬೇರೆ ನೀವು ನೋಡಿರ್ತೀರಿ ಅಲ್ವಾ, ಕಪಿಲ್ ಅಲ್ಲ, ಸಿಬಲ್ ಅವ್ರು ಗೊತ್ತಾಯ್ತು, ಮಾತಾಡಿದ್ದು ಗೊತ್ತಾಯ್ತು. ಪಾರ್ಲಿಮೆಂಟ್ ಇಂದ ಹೊರಗಡೆ. ಇವಾಗ MP So that is ಇದ್ದಾರೆ, what ನಮ್ಮ was ರಾಜ್ಯಕ್ಕೆ his ಏನ್ ಬೇಕು, statement. ಯಾಕೆ ಈ ತರ ಆಗ್ತಿದೆ ಅಂತ ಅವರು ಇವತ್ತು ಧ್ವನಿ ವಿಷಯ ಏನ್ ಗೊತ್ತಾ? ಇಲ್ಲ, ಇಲ್ಲ. ಎತ್ತಬಹುದಾಗಿತ್ತಲ್ವಾ? ಅವ್ರು ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಬಟ್ ಈಗ ಜನಕ್ಕೆ ಕಾಣಿಸ್ತಾ ಇರೋದೇನು ಕಣ್ಣಿಗೆ ನಾವು ಅವ್ರಿಗೆ ಸಮಸ್ಯೆ ಆಗ್ತಾ ಭರವಸೆ ಇದೆ. ಕೊಡ್ಬೇಕು. ಜೊತೆಗೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಕೇಂದ್ರದಲ್ಲೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಶಾಲಿನಿ ರಜನೀಶ್ ಅವರು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತ್ ಯಾಕ್ ಭಯ? ಸಮಸ್ಯೆ ಇಲ್ಲ ಯಾರು ಹುಟ್ಟಿಸ್ತಾ ಇದ್ದಾರೆ ಈ ಭಯ? ಗ್ಯಾಸ್ ಯಾಕೆ ಬರ್ತಾ ಇಲ್ವಂತೆ ಹೋಟೆಲ್ಗಳಿಗೆ, ಯಾಕೆ? ಅಲ್ಲ, ಈಗ ಬರ್ತಾ ಇಲ್ಲ ಅಲ್ಲ, ಬರಲ್ಲ ಅನ್ನೋ ಭಯ ಅಷ್ಟೇ. ಈಗ ಅದಕ್ಕೇನೆ ಅವ್ರು ಹೇಳಿರೋದು ಬರುತ್ತೆ ಅಂತಾನು ಹೇಳಿದ್ದಾರೆ. ಅಂಡ್ ಭಯ ಪಡೋದು ಇಲ್ಲಿ ಯಾರು ಒಬ್ರು ಇಲ್ಲ. ಹೋಟೆಲ್ ಮೋದಿ ಮಾಲೀಕರು ಅವ್ರು ಏನ್ ಹೇಳಿದ್ರು. ಹೇಳಿದ್ದಾರೆ ಗೊತ್ತಾ? ಮೋದಿ ಅವ್ರು ಏನ್ ಹೇಳಿದ್ದಾರೆ, ಹೌಸ್ ಹೋಲ್ಡ್ LPG ಸಿಲಿಂಡರ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಂಡ್ ಬೇರೆ ಈ ಹೋಟೆಲ್ ರೆಸ್ಟೋರೆಂಟ್ಸ್ ಏನಿದೆ 7 ಇವಾಗ ಬರ್ತಾ ಇರೋದ್ರಿಂದ ಒಂದು 20% ಒಂಚೂರು ತೊಂದರೆ ಆಗ್ಬೋದು, ಮ್ಯಾನೇಜ್ ಮಾಡ್ಕೊಂಡು. ಮತ್ತೆ price ಯಾಕ್ raise 20% ತೊಂದರೆ ಆಗುತ್ತೆ, ಮ್ಯಾನೇಜ್ ಮಾಡ್ಕೊಳ್ಳಿ. cylinder ಮೇಲೆ price ನಮ್ಮ ಯಾಕ್ ಮೋದಿಜಿ raise ಹೇಳಿರೋಂಥದ್ದು. price ಬಗ್ಗೆ. ಆದರೆ ಈ ಭಯ, cylinder ಆದರೆ ಮೇಲೆ ಈ price ಭಯ ಯಾಕ್ ಯಾಕೆ? ಮಾಡಿದ್ರು? Price ಆದರೆ ಈ ಭಯ ಜನರಲ್ಲಿ ಹುಟ್ಟಾಕಿರೋದು ಯಾರು? ಆಯ್ತು, ಅದಕ್ಕೆ ಅಭಾವ ನೀವೇ ಸೃಷ್ಟಿಯಾಗಿದ್ಮೇಲೆ ನೀವೇ ಅದಕ್ಕೆ ಜಾಸ್ತಿ ರಾಜ್ಯ ಬೆಲೆ ಜಾಸ್ತಿ ಸರ್ಕಾರದವರು ಮಾಡಿ ಉತ್ತರ ಭಯ ಕೊಡ್ಬೇಕಾಗಿರೋದು. ಹುಟ್ಟಾಕಿರೋದು. ಒಂದ್ ಲೈನ್ ಯಾರು ಹೇಳ್ಬಿಡ್ತೀನಿ ಉತ್ತರ ಮೇಡಮ್. ಕೊಡ್ಬೇಕಾಗುತ್ತೆ? ಒಂದ್ ಸೆಕೆಂಡ್ ಹೇಳ್ಬಿಡ್ತೀನಿ. ಈಗ ಪೆಟ್ರೋಲ್ದು ವಿಚಾರದೇ ತಗೊಳ್ಳೋಣ. ಈಗ ಸರ್ ಹೇಳ್ತಾ ಇದ್ರು, ಮೋಹನ್ ಸರ್, ಪೆಟ್ರೋಲ್ ನಾರ್ಮಲ್ ಪೆಟ್ರೋಲ್ ಇಲ್ಲ ಸರ್, ಅದು ಖಾಲಿ ಮಾಡಬೇಕು ಅನ್ಕೊಂಡು ಅವ್ರು ಏನು ಹೇಳ್ತಾರೆ, ಜಾಸ್ತಿ ದುಡ್ಡಾದ್ರೂ ಇದನ್ನು ಖಾಲಿ ಮಾಡಬೇಕು ಅಂತ ಜಾಸ್ತಿ ರೇಟ್ ಮಾಡ್ತಾರೆ. ಹಾಗೇನೆ ಈಗ ಸರ್ಕಾರ ಏನು ಮಾಡ್ತಿದೆ, ಹಿಂಗೆ ಸ್ವಲ್ಪ ಅಭಾವ ಆಗುತ್ತೆ, ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ. ಮ್ಯಾನೇಜ್ ಮಾಡಬೇಕಾಗಿರೋದು ನಾವುಗಳು, ಅಂದರೆ ಜನ. ಅದಕ್ಕೆ ಬೆಲೆ ಏರಿಕೆ ಯಾಕೆ ಮಾಡಿದ್ರಿ ಅನ್ನೋದು ಅವ್ರ ಪ್ರಶ್ನೆ. ಆಯ್ತು, ಎಲ್ಲ ಸಾಲ್ವ್ ಆಗುತ್ತಲ್ವ ಸಮಸ್ಯೆ ಸಾಲ್ವ್ ಆದ್ಮೇಲೆ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಆಯ್ತು, ಅದಕ್ಕೆ ಏನೇನಿದೆ ಅದಕ್ಕೊಂದು ಕಮಿಟಿ ರಚನೆ ಮಾಡಿ ಅದಕ್ಕೆ ತಕ್ಕಂತೆ ಪ್ರೈಸ್ ಹೈಕ್ ಮಾಡ್ಕೊಳ್ಳಿ. ಅಭಾವ ಇರೋ ಟೈಮಲ್ಲಿ ನೀವು ಜಾಸ್ತಿ ಮಾಡಿದ್ರೆ ಕಾಳಸಂತೆ ಅವ್ರು ಏನ್ ಮಾಡ್ತಿದ್ದಾರೋ ನೀವು ಅದನ್ನೇ ಮಾಡ್ದಂಗೆ ಆಗ್ಬಿಡಲ್ವಾ? ಎಕ್ಸಾಕ್ಟ್ಲಿ ಅಲ್ವಾ? ಇದು ವಿಷಯಕ್ಕೆ ನಂದು ಒಂದು ಪ್ರಶ್ನೆ ಇದೆ. ಇಡೀ ದೇಶದಲ್ಲಿ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಹೇಳ್ತೀನಿ ನಾನು, ಆಯ್ತಾ? ಇವಾಗ ಕ್ರೈಸಿಸ್ ಇರೋದ್ರಿಂದ ಮ್ಯಾನೇಜ್ ಮಾಡ್ಲಿಕ್ಕೆ ಒಂಚೂರು ಪ್ರೈಸ್ ಹೈಕ್ ಆಗಿರ್ಬೋದು, ಆದ್ರೆ ಇವರು ಸೃಷ್ಟಿ ಮಾಡಿರೋಂತ ಭಯದಷ್ಟು ಯಾವುದೇ ಹೈಕು ಏನು ಆಗಿಲ್ಲ. ಹೈಕ್ ಆದಾಗ ಕಡಿಮೆ ಆಗುತ್ತೆ ಅನ್ನೋ ಒಂದು ಸ್ಟ್ರಾಟಜಿ. ರೂಪಾಯಿ ಜಾಸ್ತಿ ಆದ್ರೂ ಅದು ಜನಕ್ಕೆ ನಾನು ಹೇಳಿದ್ನಲ್ಲ, ನಾನು ಒಂದು ಮಿಡಲ್ ಕ್ಲಾಸ್ ಹೆಣ್ಣೆ, ಆಯ್ತಾ? ₹1 ಜಾಸ್ತಿ ಆದ್ರೂ ಕೂಡ ಅದು ಹೊರೆನೆ. ಆದ್ರೆ ಇಂತಹ ಸ್ಥಿತಿಯಲ್ಲಿ ಯಾರು ಇವಾಗ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಯಾರು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರಲ್ಲ ದುಡ್ಡು ಮಾಡ್ಬೇಕು ಅಂತ ಅವರು ಮಾಡ್ಲಿಕ್ಕೆ ಆಗಲ್ಲ. ಜನಸಾಮಾನ್ಯರಿಗೆ ಸಿಗಬೇಕು, ಜನಸಾಮಾನ್ಯರಿಗೆ ಮಾಮೂಲ್ ದರದಲ್ಲಿ ಸಿಗಬೇಕು. ಈ ತರ ಯಾರು ಕಳ್ಳಸಂತೆಯಲ್ಲಿ ಗೋಡಾನ್ಗಳಲ್ಲಿ ಅವ್ರು ಮಾಡ್ತಿರೋದೇ ದರ ಜಾಸ್ತಿ ಆಗುತ್ತೆ, ಅವಾಗ ಮಾರೋಣ ಅಂತ. ದರ ಜಾಸ್ತಿ ಆಗದೆ ಇದ್ರೆ ಆಗದೇ ಇಲ್ವಲ್ಲ. ಸೊ ಈಗ ಯಾರು ಕಳ್ಳಸಂತೆನಲ್ಲಿ ಸ್ಟಾಕ್ ಇಟ್ಕೊಳ್ಳಕ್ಕೆ ಜಾಸ್ತಿ ಕೊಟ್ಟು ಖರೀದಿ ಮಾಡ್ತಾರೋ ಅವ್ರು ಹೋದ್ರು, ಜನಸಾಮಾನ್ಯರಿಗೆ ಮಾಮೂಲು ದರದಲ್ಲೇ ಸಿಗುತ್ತೆ. ಆಯ್ತಾ? ಇಲ್ಲಿ ಅವ್ರಿಗೆ ಲಾಸ್ ಆಗುವಂಥದ್ದು, ಜನಸಾಮಾನ್ಯರಿಗೆ ಯಾರಿಗೂ ಇಲ್ಲಿ ಲಾಸ್ ಆಗಲ್ಲ. ಆಯ್ತಾ? ಇದನ್ನ ನಾನು ಹೇಳಕ್ ಬರ್ತಾ ಇದ್ದೇನೆ. ಸೊ ಯಾರಿಗೂ ಇಲ್ಲಿ ಲಾಸ್ ಆಗಲ್ಲ, ಜನಸಾಮಾನ್ಯರಿಗೆ ಯಾರಿಗೂ ಪ್ರೈಸ್ ಹೈಕ್ ಅನ್ನೋವಂಥದ್ದು ಯಾವುದೂ ಇಲ್ಲಿ ಇಲ್ಲ. ಆಯ್ತಾ ಸರ್? ನೋಡಿ, ಈಗ ಇವ್ರು ಹೇಳಿದ್ರು ಮೇಡಮ್ ಅವರು, ಜನರು ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ, ನಾವು ಕಾಂಗ್ರೆಸ್ ಸರ್ಕಾರದಿಂದ ಮಾಡ್ಬಿಟ್ಟಿದ್ದಾರೆ ಅಂತಲ್ಲ. ಮೊದಲು ಪ್ಯಾನಿಕ್ ಆಗಕ್ಕೆ ಕಾರಣ ಏನು ಸರ್? ಯುದ್ಧ ನಡೀತಿದೆ ಅಂತ ಕೆಲವೊಂದು ಕೇಂದ್ರ ಸರ್ಕಾರದಿಂದ ಇವರೇ ಪರೋಕ್ಷವಾಗಿ ಒಪ್ಕೋತಾ ಇರೋದು, ಇವರೇ ಕಳ್ಳಸಂತೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾನು ಜನ ನೋಡ್ತಾ ಇದ್ದಾರೆ. ಇವ್ರು ಹೇಳೋ ರೀತಿಯೇ ನಾನು ಬರ್ತೀನಿ. ಬಿಜೆಪಿ ಅವರು ಹೇಳೋದು ನಿಜಾನೇ ಆಗಿದ್ರೆ ಯಾಕೆ ಡೊಮೆಸ್ಟಿಕ್ ಸಿಲಿಂಡರ್ ಪ್ರೈಸ್ ರೈಸ್ ಮಾಡಿದ್ರು, ಕಮರ್ಷಿಯಲ್ ಸಿಲಿಂಡರ್ ಪ್ರೈಸ್ ರೈಸ್ ಮಾಡಿದ್ರು, ಇವ್ರ ಹತ್ರ ಗ್ಯಾಸ್ ಇದ್ರೆ ಇವರೇ ಮಾಡಿದ್ರಿಂದಾನೇ ಜನಗಳು ಪ್ಯಾನಿಕ್ ಆಗಕ್ಕೆ ಕಾರಣ ಆಯ್ತು. ಯಾಕೆ ರೈಸ್ ಮಾಡಿದ್ರು? ಇವರೇ ಹೇಳ್ತಾರೆ ಕೆಲವೊಂದು ಹೇಳಿಕೆಗಳು. ಎಷ್ಟು ದಿನಗಳಿಗೆ ನಮ್ಮ ಹತ್ರ ಗ್ಯಾಸ್ ಇದೆ ಅಂತ ನೋಡ್ತಾರೆ. ಇದೆಲ್ಲ ಹೇಳಿಕೆಗಳು ಬಂದ ಮೇಲೆನೆ ಜನನು ಪ್ಯಾನಿಕ್ ಆಗಕ್ಕೆ ಹೋಗಿದ್ದು, ಅಥವಾ ಈ ತರ ಒಂದು ಇದು ಮಾಡ್ತಿದ್ದಾರೆ. ಅದು ಬಿಜೆಪಿ ಅವರೇ ಮಾಡ್ತಾ ಇರ್ಬೋದು ಅಂತ ಒಂದು ಅನುಮಾನ ಇದೆ ಸರ್ ನನಗೆ.